2026 ಈ ವರ್ಷದ ಯುಗಾದಿ ಹಬ್ಬ ಯಾವ ದಿನ ಬಂದಿದೆ, ಅಮಾವಾಸ್ಯೆ ಯಾವ ದಿನ ಆಚರಣೆ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು. ಯುಗಾದಿಗಿಂತ ಮುಂಚೆ ಬರುವ ಅಮಾವಾಸ್ಯೆಯನ್ನು ಚೈತ್ರ ಅಮಾವಾಸ್ಯೆ ಅಥವಾ ಯುಗಾದಿ ಅಮಾವಾಸ್ಯೆ ಅಂತ ಕರೆಯಲಾಗುತ್ತದೆ. ನಮ್ಮ ಹಿಂದೂಗಳಿಗೆ ಯುಗಾದಿ ಹಬ್ಬನೇ ಹೊಸ ವರ್ಷ ಆಗಿರುತ್ತೆ. ಈ ಅಮಾವಾಸ್ಯೆ ಕಳೆಯುತ್ತಾ ಇದ್ದಾಗೆ ನಮಗೆ ಹೊಸ ವರ್ಷ ಆರಂಭವಾಗುತ್ತದೆ. ಯುಗಾದಿ ಹಬ್ಬನ ತುಂಬ ಸಂಭ್ರಮದಿಂದ ಆಚರಣೆ ಮಾಡುತ್ತೀವಿ. ಯುಗಾದಿ ಅಮಾವಾಸ್ಯೆ ಯಾವ ದಿನ ಬಂದಿದೆ ನೋಡೋಣ. ಯುಗಾದಿ ಅಮಾವಾಸ್ಯೆ ಮಾರ್ಚ್ 19 ಗುರುವಾರ ಬಂದಿದೆ. ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ನೋಡೋಣ. ಅಮಾವಾಸ್ಯೆ ತಿಥಿ ಮಾರ್ಚ್ 18ನೇ ತಾರೀಕು ಬುಧವಾರ 8:25 ಆರಂಭವಾಗಿ ಮರುದಿನ ಬೆಳಗ್ಗೆ ಗುರುವಾರ 6:52 ಮುಕ್ತಾಯವಾಗುತ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ 18ನೇ ತಾರೀಕು ಅಮಾವಾಸ್ಯೆ ಇದ್ದರೂ ಕೂಡ ಸೂರ್ಯ ಉದಯಿಸುವ ತಿಥಿ ಮಾರ್ಚ್ 19ನೇ ತಾರೀಕು ಬಂದಿರೋದ್ರಿಂದ ಯುಗಾದಿ ಅಮಾವಾಸ್ಯೆ ಪೂಜೆ 19ನೇ ತಾರೀಕು ಆಚರಣೆ ಮಾಡಬೇಕಾಗುತ್ತದೆ. ಅಮಾವಾಸ್ಯೆ ಪೂಜೆ ಯಾವ ದಿನ ಮಾಡಬೇಕೆಂದರೆ ಮಾರ್ಚ್ 19ನೇ ತಾರೀಕು ಗುರುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬಹುದು. ಅಷ್ಟು ಬೇಗ ಸಾಧ್ಯವಾಗಿಲ್ಲ ಎಂದರೆ ಬೆಳಗ್ಗೆ 6:15 ಒಳಗಡೆ ಪೂಜೆಯನ್ನು ಮುಗಿಸಿಕೊಳ್ಳಬೇಕಾಗುತ್ತದೆ. 7 ಗಂಟೆ ಮೇಲೆ ನೀವು ಪೂಜೆ ಮಾಡುತ್ತೀರಿ ಅಂದರೆ ಆವಾಗ ಅಮಾವಾಸ್ಯೆ ಮುಗಿದಿರುತ್ತದೆ. 6:52 ಅಮಾವಾಸ್ಯೆ ಮುಗಿದಿರುತ್ತದೆ. ಯುಗಾದಿ ಹಬ್ಬದ ಸ್ವಲ್ಪ ಮಾಹಿತಿ ತಿಳಿದುಕೊಳ್ಳೋಣ. ಯುಗಾದಿ ಹಬ್ಬಕ್ಕೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಹೆಚ್ಚಿನ ಮಹತ್ವವಿದೆ. ಅದರಲ್ಲೂ ತೆಲುಗು ಸಮುದಾಯದ ಜನರು ಇದನ್ನು ದೊಡ್ಡದಾಗಿ ಆಚರಿಸುತ್ತಾರೆ. ಉಗಾದಿ ಎಂದು ಕರೆಯುತ್ತಾರೆ. ಈ ಹಬ್ಬವನ್ನು ನಮ್ಮ ಕರ್ನಾಟಕದಲ್ಲಿ ಯುಗಾದಿ ಎಂದು ಕರೆಯಲಾಗುತ್ತದೆ. ಯುಗಾದಿ ಎಂದರೆ ಶಬ್ದ ಯುಗ ಮತ್ತು ಆದಿ ಎಂಬ 2 ಪದಗಳಿಂದ ರಚಿಸಲ್ಪಟ್ಟಿದ್ದು. ಯುಗ ಎಂದರೆ ಸಮಯ ಅಥವಾ ಕಾಲ, ಆದಿ ಎಂದರೆ ಆರಂಭ, ಹೊಸ ಸಮಯದ ಆರಂಭ ಎಂಬುದು ಯುಗಾದಿಯ ಅರ್ಥ. ಈ ದಿನ ಮಾಡಿದ ಒಳ್ಳೆ ಕೆಲಸಗಳು ವರ್ಷಪೂರ್ತಿ ಶುಭ ಫಲ ಕೊಡುತ್ತವೆ ಎಂದು ಹೇಳುತ್ತಾರೆ. ಯುಗಾದಿ ಹಬ್ಬದ ದಿನ ಮಾಡಬೇಕಾಗಿದ್ದು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕು, ದೇವರ ಪೂಜೆ ಮಾಡಬೇಕು. ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲ ತಿನ್ನಬೇಕು. ಯುಗಾದಿ ಹಬ್ಬದ ದಿನ ದೊಡ್ಡವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯಬೇಕು. ಯುಗಾದಿ ಹಬ್ಬದ ದಿನ ಏನು ಮಾಡಬಾರದು? ಜಗಳ ಮಾಡುವುದು, ಕೆಟ್ಟ ಮಾತು ಹೇಳುವುದು, ಬೇರೆಯವರ ಬಗ್ಗೆ ಕೀಳಾಗಿ ಮಾತನಾಡುವುದು, ಅವರಿಗೆ ಅವಮಾನ ಮಾಡುವುದು. ಯುಗಾದಿ ಹಬ್ಬದ ದಿನ ನೀವು ಹೇಗೆ ಇರುತ್ತೀರೋ ಹಾಗೆ ನಿಮ್ಮ ವರ್ಷ ಪೂರ್ತಿ ಸಾಗುತ್ತದೆ ಎನ್ನುವ ನಂಬಿಕೆ ಇದೆ. ಆದ್ದರಿಂದ ಕುಟುಂಬದವರ ಜೊತೆಗೆ ಯುಗಾದಿ ಹಬ್ಬವನ್ನು ಸಂತೋಷದಿಂದ ಆಚರಣೆ ಮಾಡಿ ದೇವರ ಧ್ಯಾನ ಮಾಡಿ ದಿನವನ್ನು ಆರಂಭಿಸಿ. ಬೇವು ಬೆಲ್ಲ ತಿನ್ನುತ್ತಾ ಕಹಿ ನೆನಪು ಮರೆಯಾಗಲಿ, ಸಿಹಿ ನೆನಪು ಚಿಗುರಲಿ. ಹೊಸ ವರ್ಷದಲ್ಲಿ ನೀವು ಕಂಡ ಎಲ್ಲ ಕನಸುಗಳು ನನಸಾಗಲಿ. ಯುಗಾದಿ ಹಬ್ಬ ಹಾಗೂ ಹೊಸ ವರ್ಷದ ಶುಭಾಶಯಗಳು. ದೇವರು ನಿಮಗೂ ನಿಮ್ಮ ಕುಟುಂಬಕ್ಕೂ ಸಕಲ ಐಶ್ವರ್ಯ, ಆರೋಗ್ಯ, ಯಶಸ್ಸು ಕೊಟ್ಟು ಕಾಪಾಡಲಿ. ಯುಗಾದಿ ಹಬ್ಬದ ಮಾಹಿತಿ ನಿಮಗೆಲ್ಲ ಸ್ವಲ್ಪನಾದರೂ ಉಪಯೋಗ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪೂರಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.